ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸೂರ್ಯ. ನಂಗೆ ಬಾಸ್ ಜಯಂತಿ, ಹನುಮ ಜಯಂತಿ, ಎಷ್ಟು ಫೋರ್ಸ್ ಮಳೆ ಬರ್ತಾ ಇದೆ ನೋಡಿ. ಯಾ ಇಲ್ಲಿ ನೋಡಿ ಜಾತ್ರೆ ಇಲ್ಲಿಂದಾನೇ ಸ್ಟಾರ್ಟ್. ಯಾರು ಈ ಬೆಕ್ಕು? ನಾಯಿ. ತಾಯಿ ದೇವಸ್ಥಾನ ಇದೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತನ್ವಿತಿ ಯೂಟ್ಯೂಬ್ ಚಾನಲ್. ಸುಮ್ಮನೆ ನಿಮಿಷ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತನ್ವಿತಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಬ್ಲಾಗ್ ಅಂತ ಹೇಳಿದ್ರೆ ಬಸವಪಟ್ಟಣಕ್ಕೆ ಹೋಗ್ತಾ ಇದೀವಿ. ದಾವಣಗೆರೆ ಹತ್ರ ಅಲ್ಲ, ದಾವಣಗೆರೆ ಹತ್ರ ಇರೋ ಬಸವಪಟ್ಟಣಕ್ಕೆ ಹೋಗ್ತಾ ಇರೋದು. ನಮ್ಮ ಮನೆಯವ್ರ ಅತ್ತೆ ಊರಿಗೆ ಜಾತ್ರೆ ಇದೆ ಅಲ್ಲಿ. ಸೊ ಅದಕ್ಕೆ ಈಗ ಸಂಜೆ ಆಗಿದೆ, ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೂರ್ಯ ಮುಳುಗ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೀವೇ ನೋಡಿ. ಈ ಗಿಡ ಮರ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸೂರ್ಯ. ನಂಗೆ ಸಖತ್ ಇಷ್ಟ ಆಗೋಯ್ತು. ಮುಳುಗ್ತಿರೋ ವಿಡಿಯೋ ನೋಡಿ, ಇದೆ ಎಷ್ಟು ಚೆನ್ನಾಗಿದೆ ಸೂರ್ಯ. ನಾಳೆ ಹುಣ್ಣಿಮೆ ಇರೋದಲ್ಲ, ಗೊತ್ತು ಎಷ್ಟು ಚೆನ್ನಾಗಿತ್ತು ವ್ಯೂ. ನಂಗೆ ಸಖತ್ ಇಷ್ಟ ಆಯಿತು ಈ ಟೈಮಲ್ಲಿ ನೋಡಿದ್ದು. ನಾಳೆ ಪೌರ್ಣಮಿ ಇರೋದ್ರಿಂದ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇದೆ. ಇವಾಗ ಇವ್ರ ಅತ್ತೆ ಊರಿಗೆ ಹೋಗ್ತಾ ಇರೋದು ಬಸವಪಟ್ಟಣಕ್ಕೆ. ಅಲ್ಲಿ ದುರ್ಗಮ್ಮನ ಜಾತ್ರೆ ಇದೆ. ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ, ಎಲ್ಲರೂ ಹೋಗ್ತಾ ಇದ್ದೀವಿ. ನೀವು ನಮ್ಮ ಜೊತೆ ಬನ್ನಿ, ಓಕೆನಾ? ಎಷ್ಟು ಬ್ಲಾಕ್ ಮೋಡ ಆಗಿದೆ ನೋಡಿ. ಕಡೂರು ರೋಡ್ ಹೋಗ್ತಾ ಇದೆ ಈಗ ಸದ್ಯಕ್ಕೆ. ಆಗಿದೆ, ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಮೇ ಬಿ ಮಳೆನಲ್ಲೇ ಊರಿಗೆ ಹೋಗಿ ತಲುಪ್ತೀವಿ ಅಂತ. ಇದು ಯಾವುದು ಕಡೂರಲ್ವಾ? ಕಡೂರಾ? ಹಲೋ, ಕಡೂರು, ಕಡೂರು, ಬೀರೂರು ಯಾಕೆ ಹಂಗೆ ನೋಡ್ತಿದ್ದಾರೆ ನಮಗೆ ಗೊತ್ತಿಲ್ಲ. ಇವ್ರೇನಕ್ಕೋ ಇಳಿದ್ರು, ನೋಡ್ಬೇಕು ಏನು ತರಕ್ ಹೋದ್ರು ಅಂತ. ಅಮ್ಮ ನಿಜ ಕಡೂರು ಬೀರೂರಮ್ಮ ಇದು? ಏನಾದ್ರು ತಿನ್ನೋ ತರ ಕೇಳಿ ಅಪ್ಪ. ಇವ್ರು ಯಾಕೆ ಕೋಳಿ ಅಂಗಡಿ ತಗ ಹೋಗ್ತಿದ್ದಾರೆ? ಏನೋ ತರಕ್ ಹೋಗ್ತಿದ್ದಾರೆ. ನಾಳೆ ಆಂಜನೇಯ ಸ್ವಾಮಿದು ಜಯಂತಿ ಅನ್ಸುತ್ತೆ. ಮೇ ಬಿ ಪುಟಾಣಿ ಆಂಜನೇಯ ಸ್ವಾಮಿ, ಪುಟಾಣಿ ಆಂಜನೇಯ ಸ್ವಾಮಿ ನೋಡಿ ಹೆಂಗಿದ್ದಾರೆ, ಕಾಣಿಸ್ತಿದ್ದಾರ? ಬಾಸ್ ಜಯಂತಿ, ಹನುಮ ಜಯಂತಿ ನೋಡಿ ಇವ್ರದೇ. ನೋಡಿ ಎಷ್ಟು ಪುಟಾಣಿ ಆಂಜನೇಯ ಹುಟ್ಟಿದಬ್ಬ. ಪುಟಾಣಿ ಆಂಜನೇಯ ನಾವು ಕಾರಲ್ಲಿ ಎಷ್ಟು ಚೋಟಾ ಭೀಮ್ ತರ ಕಾಣ್ತೀವಿ. ನಂಗಂತೂ ಇದು ಸಖತ್ ಇಷ್ಟ. ಎಷ್ಟು ಚಂದ ಇದೆ, ಕ್ಯೂಟ್ ಕ್ಯೂಟ್ ಆಗಿ. ಅಮ್ಮ ಅಮ್ಮ ಈಗ ಚೋಟಾ ಭೀಮ್ ನೋಡ್ತಿದ್ರೆ ನಮ್ಮ ಪಾಪು ನೋಡ್ದಂಗೆ ಆಗ್ತಿದ್ ನನ್ಗೆ, ಅಲ್ಲ? ಅದೇ ಇದು ಸಾಂಗ್ ಬರ್ತಾ ಇದೆ, ಸೌಂಡ್ ಬರ್ತಾ ಇಲ್ಲ. ಸೊ ಅದಕ್ಕೆ ಏನೋ ತಗೊಂಡ್ ಬರ್ತೀನಿ ಅಂತ ಇಲ್ಲಿ ನಿಲ್ಸಿದ್ದಾರೆ ಕಾರು. ಇನ್ನು ಸಿಗ್ಲಿಲ್ಲ ಅನ್ಸುತ್ತೆ, ಕಡೆ ಹೋದ್ರೋ ಏನೋ ಗೊತ್ತಾಗ್ಲಿಲ್ವಲ್ಲ. ತಿನ್ನೋ ಬೋಂಡ ತಗೊಂಬಂದ, ಈರುಳ್ಳಿ ಬೋಂಡ. ಬಾಯಲ್ಲಿ ನೀರು ಬರ್ತಿದೆ, ಹೊಟ್ಟೆ ಹಸಿ ಬೇರೆ ಆಗ್ತಿದೆ ನನಗೆ. ಹೊಟ್ಟೆ ಹಸಿತಾ ಇದೆ. ಸೌಂಡ್ ಬರ್ತಾ ಇಲ್ಲ ಅಂದಲ್ಲಪ್ಪ. ಇದೆಲ್ಲ ಇದ್ದಿದ್ದು ಸ್ಟಾರ್ಟಿಂಗ್. ಮೊಡ ತಿಂತೀನಿ ಫಸ್ಟ್, ಹೊಟ್ಟೆ ಹಸು ಆಗ್ತಾ ಇದೆ. ಈಗ ಏನಕ್ಕೆ ಕಾಲು ನಿಲ್ಸಿದ್ ನೀವು? ಸುಡ್ತಾ ಇದೆ, ಸುಡ್ತಾ ಇದೆ, ಸುಡ್ತಾ ಇದೆ. ಒಂದು ಅರ್ಧ ಬೋಂಡ ಇಲ್ಲಿ ನೀನ್ ತಗೊಂಡ ಮತ್ತೆ ಅರ್ಧ ಬೋಂಡ. ಏನಕ್ಕೆ ಹೋಗಿದ್ದು ನೀ ಹೇಳಿ? ಯಾವ್ದಕ್ಕೆ ಸಿಕ್ತಾ? ಇವ್ರು ಇಳ್ದೋದ್ರು ಬಂದ್ರು, ನಮ್ಮಪ್ಪ ಇಳ್ದೋಗಿದ್ದೆ ಬಂದಿಲ್ಲ. ನಮ್ಮಮ್ಮ ನೋಡಿ ತಿಂತ ಕೂತಿರೋದು. ನಮ್ಮ ಅತ್ತೆ ಅವರು ತಿಂತ ಕೂತಿದ್ದಾರೆ, ನಾವು ಬೋಂಡ ತಿಂತಿದ್ವಿ. ತುಂಬಾ ಚೆನ್ನಾಗಿದೆ ಬೋಂಡ. ಕಳ್ಸಕ್ ಹೇಳಿ, ಕರ್ಕೊಂಡು ಹೋಗ್ತೀವಿ. ಹಂಗೆ ಹೋಗ್ತಾ ಇದೀವಲ್ಲ ಎಲ್ಲ ಸರ್. ಈರುಳ್ಳಿ ಬೋಂಡ ಚೆನ್ನಾಗಿದೆ. ಏನೇನಮ್ಮ ಅದು? ಪೂಜೆ ಮಾಡ್ಸಕ್ಕ ಇಲ್ಲೇ ತಗೊಂಡ್ರಿ? ಅಲ್ಲೇ ಎಲ್ಲ ತಗೋಬೋದಿತ್ತಲ್ಲಮ್ಮ.
ಎಸ್ ನಮ್ಮ ಮಾವ ಹೂವು ಹಣ್ಣು ಎಲ್ಲ ತಗೊಬರಕ್ಕೆ ಹೋಗಿದ್ರು. ಜೊತೆಗೆ ನನಗೆ ತಿನ್ನಕ್ಕೆ ಕುರ್ಕುರೆಯನ್ನು ತಗೊಂಡಿದ್ದಾರೆ. ಆಲೂಗಡ್ಡೆ ಚಿಪ್ಸು ಅವ್ರೇನೋ ಮಾಡ್ತಾ ಇದ್ದಾರೆ. ಏನು ಅಂತ ಏನಮ್ಮ ದುಡ್ಡು ಕೊಡ್ಬೇಕಾಗತ್ತೆ ನೋಡ್ರಿ. ಫೋನ್ ಪೇ ಮಾಡ್ರಿ. ಏನೋ ಆಗ್ಲೇ ಹೇಳಿದ್ರಲ್ಲ ಇಷ್ಟು ದುಡ್ದು ಇವತ್ತಿಂದು ಅಂತ, ಅದನ್ನ ಕೊಟ್ಬಿಟ್ರೆ ಕೊಡ್ತೀನಿ. ಏನ್ ಎಸ್ಕೇಪ್ ಆಯ್ತು? ಅಪ್ಪ ಯಾಕೆ ಬರೀ ಕಾಲಲ್ಲಿ ಓಡಾಡ್ತಿದಾರೆ ಅವರು? ಇದು ಬೀರೂರ ಕಡೂರ? ಇನ್ನೊಂದ್ಸರಿ ಕೇಳ್ತಿದ್ದೀನಿ. ಅಲ್ಲ ಅಮ್ಮನ ಹತ್ರ ಇದೆ ನೋಡಿ ನೀರು ಮತ್ತೆ ಅವರು ಬೈದಿದ್ರಲ್ಲ ನೀವು ನಮ್ಗೆ ತಗೊಳ್ರಿ. ನಾನು ಒಂದೇ ಬೋಂಡ ತಿಂದಿರೋದು, ನಂಗೆ ಬೇಕು. ಇನ್ನು 75 ಕಿಲೋಮೀಟರ್ಸ್ ಇದೆ. ಅರ್ಧ ದೂರ ಬಂದಿದೀವಿ, ಇನ್ನ ಅರ್ಧ ದೂರ ಹೋಗ್ಬೇಕು. ಮೋಡ ಮಿಂಚು ಬರ್ತಾ ಇದೆ. ಯಾವ ಟೈಮಲ್ಲಿ ಮಳೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಮೇ ಬಿ ಸ್ಟಾರ್ಟ್ ಆಯ್ತು ಗೈಸ್. ಹಂಗೆ ಮಿಂಚಿತು ಇವಾಗ ಜಸ್ಟ್. ಅದು ನೋಡಿದ್ರೆ ತುಂಬಾ ಭಯ ಆಗೋಗ್ಬಿಡ್ತು ನನಗೆ. ಕಣ್ಣು ಮುಂದೆನೆ ಮಿಂಚಿತು. ಯಾವತ್ತೂ ನೋಡಿರ್ಲಿ ಆ ಥರ ಮಿಂಚಿದ್ದು. ಓಕೆ ಆಯಿತು. ಇನ್ನು ದಾವಣಗೆರೆ 61, ಚನ್ನಗಿರಿ 5 ಕಿಲೋಮೀಟರ್ ಇದೆ ಬೋರ್ಡಲ್ಲಿ. ಎಷ್ಟೊತ್ತಿಗೆ ಹೋಗಿ ತಲುಪ್ತೀವೋ ಅಂತ ಅನ್ನಿಸ್ತಿದೆ. ಅಪ್ಪ ಎಷ್ಟು ಫೋರ್ಸ್ ಮಳೆ ಬರ್ತಾ ಇದೆ ನೋಡಿ. ಇದು ಇಲ್ಲೇ ಬಿಡೋದ್ರ ತರ ಕಾಣಿಸ್ತಾ ಇಲ್ಲ. ಚನ್ನಗಿರಿ ಎಂಟ್ರಿ ಇವಾಗ. ಬಸವಪಟ್ಟಣಕ್ಕೆ ಎಂಟ್ರಿ ಆದ್ವಿ ನೋಡಿ. ಜಾತ್ರೆಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಸ್ಟ್ಯಾಚು. ದುರ್ಗಮ್ಮ ದೇವರಲ್ವಾ, ಸೊ ಅದಕ್ಕೆ ಈ ತರ ಹಾಕಿದ್ರೆ ಚೆನ್ನಾಗಿದೆ. ಇಲ್ಲಿಂದ ಬಸವಪಟ್ಟಣ ಸ್ಟಾರ್ಟ್. ಬಟ್ ಇವ್ರ ಅತ್ತೆ ಮನೆ ಇರೋದು ಬೆಟ್ಟದ ಮೇಲೆ. ಅಲ್ಲಿಗೆ ಇವಾಗ ಹೋಗ್ಬೇಕು. ಬೆಟ್ಟದ ಮೇಲೆ ದೇವರ ಜಾತ್ರೆ ಎಲ್ಲ ಆಗೋದು ನಡೆಯೋದು ಅದು ಚೆನ್ನಾಗಿರುತ್ತೆ. ಹೋದ್ ಸರಿ ಬಂದಿದ್ವಿ, ಈ ಸರಿ ಇಷ್ಟೊತ್ತಲ್ಲಿ ಬರ್ತಾ ಇದೀವಿ ಅಷ್ಟೇ. ಇಲ್ಲಿ ನೋಡಿ ಜಾತ್ರೆ ಇಲ್ಲಿಂದಾನೇ ಸ್ಟಾರ್ಟ್. ಇಲ್ಲಿಂದ ಬೆಟ್ಟದ ತನಕ ಇರುತ್ತೆ ಫುಲ್ ಜಾತ್ರೆ. ಸಖತ್ತಾಗಿರುತ್ತೆ. ಹೋಗೋಣ ಮುಂದೆ ಅಂದ್ರೆ ಈ ಒಂದು ಪೊಲೀಸ್ ವ್ಯಾನ್ ಅಡ್ಡ ನಿಂತಿದೆ. ಸೊ ತೆಗಿತಾ ಇದ್ದಾರೆ. ತೆಗೆದ್ಮೇಲೆ ಅಲ್ಲಿ ಬೆಟ್ಟಕ್ಕೆ ಫುಲ್ ಹೊತ್ತು ಯಾರು ಬೆಕ್ಕು? ಇಲ್ಲ ನಮ್ಮನೆಗೆ ತಗೊಂಬಂದಿರೋದು ವಿನ್ನಿ ಅಲ್ಲ. ವಿನ್ನಿ ಇಂಥದ್ರಲ್ಲೆಲ್ಲ ತರ್ತಾನೆ. ಇಟ್ಕೊಳ್ಳಿ ನಾನು ಸರಿ ಟಚ್ ಮಾಡ್ತೀನಿ. ಥ್ಯಾಂಕ್ಸ್ ಕೊಡು. ಏನು ತಿನ್ನಕ್ ತಂದಿಲ್ಲ ನೀನ್. ಇದೆಯಾ ಅಂತಾನೆ ನಮಗ್ ಗೊತ್ತಿಲ್ಲ ಅಲ್ಲಿ. ಮಿಂಚುದು ಕಮ್ಮಿ ಮಿಂಚಲಿಲ್ಲ ನನಗೆ. ಏನ್ ಹೆಸರು? ಅಕ್ಷಿ ಅಂತ ಇಟ್ಬಿಟ್ಟಿದ್ದೀರಾ? ಅಕ್ಷಿ ಅದೇ ಯಾಕೆ? ಅದಕ್ಕೆ ಇಷ್ಟ. ಅದಕ್ಕೆ ಬೇರೆ ಏನು ಹೆಸರು ಇಡಕ್ಕಾಗಲಿಲ್ಲ. ಏನ್ ಊಟ ಇಟ್ಟಿದ್ರಿ? ಏನ್ ಊಟ ಹಾಕಿದೀರಾ? ಎಲ್ಲದೂ ತಿಂತದೆ. ಚಿಕನ್ ಇನ್ನೂ ಚೆನ್ನಾಗಿ ಬರ್ತದೆ. ಚಿಕನ್ ಅಂದ್ರೆ ಜಾಸ್ತಿ ಇಷ್ಟ ಅದಕ್ಕೆ. ಏನು ಚಿಕನ್ ಅಂದ್ರೆ ಖಾರ ಅಂದ್ರೆ ಬಾರಿ ಆಸೆ ಅದಕ್ಕೆ. ನಂದಾಗಲೇ ಫಸ್ಟ್ ಕಾಣಿಸ್ಕೊಂತಾ ಇರೋದು ನೋಡಿ ನಿಮ್ಮ ಅಕ್ಷು. ರಾಮಮ್ಮ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಹೊಸ ಮೆಂಬರ್ನ. ದೇವಸ್ಥಾನಕ್ಕೆ ಹೋಗ್ಬಾರದ? ಬೆಟ್ಟ ಅಯ್ಯಪ್ಪ ಸುಸ್ತಾಗೋಯ್ತಲ್ಲ. ಇಷ್ಟಕ್ಕಿದೆ ಕುಂಕುಮ ಎಲ್ಲ ಹಚ್ಚಿದ್ದಾರೆ ನೋಡಿ ಇಲ್ಲಿ. ಇದು ಅಯ್ಯಪ್ಪ ಸ್ವಾಮಿ ಟೆಂಪಲ್. ಅಯ್ಯಪ್ಪ ಎಲ್ಲಿ ತನಕ ಹತ್ತು ಅವ್ರು ಬರಲೇ ಇಲ್ಲ ನಮ್ಮ ಅಪ್ಪಮ್ಮ. ನೋಡಿ ಇಲ್ಲಿಂದ ಬಸವಪಟ್ಟಣ ಹೆಂಗೆ ಕಾಣಿಸ್ತಿದೆ. ಬೆಳಗ್ಗೆಗಿಂತ ನೈಟ್ ಹೊತ್ತು ಚೆನ್ನಾಗಿ ಕಾಣಿಸುತ್ತೆ. ಬೆಳಗ್ಗೆ ಟೈಮ್ ಇನ್ನೂ ಒಂಥರ ಚೆನ್ನಾಗಿರುತ್ತೆ ಅಲ್ಲ. ಗ್ರೀನ್ ಆಗಿ ಬೆಳಗ್ಗೆ ಇದ್ದರೆ ತೋರಿಸ್ತೀವಿ, ಇಲ್ಲ ಅಂದರೆ ಇಲ್ಲ.
ಸ್ವರ್ಗ ಒಂದು ಕಡೆಗೆ ಈ ಥರ ಒಂದು ಪ್ಲೇಸ್ ನೋಡೋದೆ. ಅಮ್ಮಂಗೆ ಹತ್ತಕ್ಕಾಗ್ತಾ ಇಲ್ಲ, ನಿಧಾನಕ್ಕೆ ಬರ್ತಾ ಇದ್ದಾರೆ ನೋಡಿ. ಅಲ್ಲಿಂದ ಹಿಂಗೆ ಹತ್ಕೊಂಡು ಹಿಂಗೆ ಬಂದಿದ್ವಿ. ಇನ್ನೂ ಅಲ್ಲಿಗೆ ಹೋಗ್ಬೇಕು, ಇನ್ನು ಸ್ವಲ್ಪ ದೂರ ಇದೆ ಅಷ್ಟೇ. ತಾಯಿ ದೇವಸ್ಥಾನ ಇದೆ. ಇವತ್ತು ಲಾಸ್ಟ್ ಡೇ, ಅದಕ್ಕೆ ಕಮ್ಮಿ ಇರೋದು. ತೇರು ಹಾಕಿದೆ ನೋಡಿ, ರಥ ಎಷ್ಟು ಚೆನ್ನಾಗಿದೆ. ಹೋಳಿ ಇಲ್ಲಿ ತೇರು ಆಗಿದೆ. 3 ದಿನದಿಂದ ಜಾತ್ರೆ ಇರುತ್ತಲ್ಲ, ಇದು ಲಾಸ್ಟ್ ಡೇ. ಸೊ ಹಾಗಾಗಿ ತೇರು ಎಳೆದು ಬಿಟ್ಟಿದ್ದಾರೆ. ಅಲ್ಲೊಂದು ಅಂಗಡಿ ಇದೆ, ಈ ಕಡೆ ಒಂದೆರಡಿದೆ. ಪಾಪುಗದು ಅಲ್ಲ, ಕೈಗೆ ಸಣ್ಣದು ಹಾಕೊಂತಾರಲ್ಲ ಚಿಕ್ಕ ಮಕ್ಳು, ದೃಷ್ಟಿ ಬಳೆ ಅಂತ. ಅದು ಮಣಿ ನೈತೆ. ಏನು ಏಯ್, ಯಾಕೆ ನೀನ್ ಹೋಗ್ಬೇಕಾ?